ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಎಂ ಗೌಡ. ಬಹಳ ದಿನ ಆದಮೇಲೆ ಮತ್ತೆ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದು ಬಂದರು. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಗಣೇಶ ಹಬ್ಬದ ಚತುರ್ಥಿ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವಾಗ ಏನಕ್ಕೆ ಬ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಆಶಾ ಎಂ ಗೌಡ ಅವರು. ಮುಂಚೆ ಆಗಿದ್ರೆ ಸ್ವಲ್ಪ 6 ಮಂತ್ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಅವರು ತುಂಬಾ ದಿನ ಆಗೋಯ್ತು. ಸ್ಟಾಪ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ದಿನನೇ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದೀವಿ. ಅವರ ಕಂಟೆಂಟ್ಗಳಿಗೆ ಕಂಟೆಂಟ್ ಏನು ಇಲ್ಲ, ಡೈಲಿ ವ್ಲಾಗ್ಸ್ ಅಷ್ಟೇ. ಕಂಟೆಂಟ್ ಡೈಲಿ ವ್ಲಾಗ್ಸ್ಗೆ ಸಪೋರ್ಟ್ ಮಾಡಿ, ಲೈಕ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ನಾವು ನಮ್ಮ PGಲಿ ಗಣೇಶ ಇಟ್ಟಿದ್ದೀವಿ. ಹೌದು, ರಾತ್ರಿ ಎಲ್ಲ ತುಂಬಾನೇ ಎಫರ್ಟ್ ಹಾಕಿ, ಅದ್ರಲ್ಲೂ ದಿವ್ಯಾ ಅಂತೂ ಬಹಳ ಎಫರ್ಟ್ ಹಾಕಿ ಕೆಲಸ ಎಲ್ಲ ಮಾಡಿ ತೋರಿಸ್ತೀನಿ. ಈಗ ವಿಡಿಯೋ ಹಾಕ್ತೀನಿ. ರಾತ್ರಿ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು ಅನ್ನೋದನ್ನ ವಿಡಿಯೋ ನೋಡಿ. ರಾತ್ರಿ ಎಲ್ಲ ಗಣೇಶ ಅಂದ್ರೆ ಇವತ್ತು ಕೂರ್ಸೋ ಪ್ಲಾನ್ ಇರಲಿಲ್ಲ, ಬಟ್ ಸಡನ್ ಆಗಿ ಅವರು ಮಾಡ್ತಾರೆ, PGಲೂ ಮಾಡಲ್ಲ. ಸೊ ನಮ್ಮ ಒಂದು ಪಕ್ಕದ ರೂಮಲ್ಲಿ ಒಂದು ಪುಟ್ಟ ಗಣೇಶನ ಇಟ್ಬಿಟ್ಟು ಇವತ್ತು ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ ಇವತ್ತು ಯಾವ ಥರ ಇದೆ ವಿಡಿಯೋಸ್ ಎಲ್ಲ ಆಶಾ ಎಂ ಗೌಡ ಅವರು ಅಪ್ಲೋಡ್ ಮಾಡ್ತಾರೆ. ಸೊ ದಯವಿಟ್ಟು ರಾತ್ರಿ ಪ್ರಿಪ್ರೇಷನ್ ವಿಡಿಯೋಸ್ ಅದನ್ನು ಅಪ್ಲೋಡ್ ಮಾಡ್ತೀನಿ ಇವಾಗ, ನೋಡ್ಕೊಂಡು ನೋಡಿ. ಅದನ್ನ ದಿವ್ಯಾ ಅವರೇ, ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ಬೇಕು? ಬೆಳಿಗ್ಗೆ ಸುಮಾರು 3 ಗಂಟೆ ಬೆಳಗ್ಗೆ ಜಾವ 3 ಗಂಟೆಗೆ ಎದ್ದು ನಾವು ಪೂಜೆನೂ ಮಾಡ್ತೀವಿ. ಗಣೇಶ ಇಲ್ಲಿದೆ. ಈಗಲೇ ಹೇಳ್ತೀನಿ, ಗಣಪತಿ ಪಕ್ಕ ನಾನು ಕೂರ್ತೀನಿ. ಗೌರಿ ಅಂದ್ರೆ ಗಣೇಶ ಹುಟ್ಟಿದ ದಿನ ಗೌರಿಯವ್ರ ಮಗ ಗಣೇಶ. ಗಣೇಶ ಹುಟ್ಟಿದ ದಿನ ಗೌರಿಯವ್ರ ಮಗ ಗಣೇಶ. ಗಣೇಶ ಹುಟ್ಟಿದ ದಿನ ಗೌರಿಯವ್ರ ಅಮ್ಮ ಗಣೇಶ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೀವು ವಿಡಿಯೋ ಮಾಡ್ಬೇಡ, ಸತ್ಗಿತ್ತಾರೆ. ಸೆಲೆಬ್ರೇಷನ್ ಮಹಾಲಕ್ಷ್ಮಿ ಬಾಳೆ ಕಬ್ಬನ ತಗೊಂಡಿದ್ದಾರೆ. ಇವಾಗ ನಾವು ಮಾತ್ರ ವಿಡಿಯೋಗೋಸ್ಕರ ಓವರ್ ಆಕ್ಟಿಂಗ್ ಪೋಸ್ಟ್ ಮಾಡಿ ಕ್ಲೀನಿಂಗ್ ಮಾಡ್ತಿದ್ದೀವಿ. ನೋಡ್ತಿದ್ದೀರಲ್ಲ ಹೆಂಗೆ ಎಲ್ಲ ಮೂಲೆ ಸಂದಿ ಮೂಲೆ ಎಲ್ಲ ಹುಡುಕಿ ಕಸನ ಹೊಡಿತಿದ್ದೀವಿ. ಏನದು ಅಕ್ಷತಾ? ಹಾಲು ಕುಡಿತಾ ಇದೆಯಾ? ನಂದಿನಿ ಹಾಲು ಯಾಕೆ ಕುಡಿತಾ ಇದ್ದೀರಾ? ನಂದಿನಿ ಹಾಲು ನಿಮ್ಗೆ ಯಾಕೆ ಬೇಕದು? ಮಹಾಲಕ್ಷ್ಮಿ, ಸಮಯ ಗಿಮಯ ಏನಾದರೂ ಕೇಳ್ಕೊಂಡು ಬಂದಿದ್ಯಾ? ಶುಭ ಮುಂಜಾನೆ. ಬ್ರಾಹ್ಮಣ ಆಪೋಸಿಟ್ ಕಾಂಟ್ರಾಸ್ಟ್ ವೇಲ್ ಹಿಂಗ್ ಹಾಕ್ಬಿಟ್ಟು ಹಿಂಗ್ ಹಾಕ್ಬೇಕು. ಇದು ಪರ್ದೆ ಚೆನ್ನಾಗಿತ್ತಲ್ಲ, ಚಲೋ ಐತಿ. ವೇಲಲ್ಲೇ ಡೆಕೋರೇಷನ್ ಮಾಡ್ಬೇಕು. ಅಕ್ಕ ಇದು ಇಲ್ಲಿ ಯಾಕಂತ ಕೇಳಿದ್ರೆ ನನಗೆ ಚೆನ್ನಾಗಿ ಕಾಣುತ್ತೆ ನೋಡೋದು. ಅದೇ ಮಾಡೋದವಳು ಬರೀ ದಿವ್ಯಾ ನೀನ್ ಬಗ್ಗೆ ಯಾರು ಮಾತಾಡಿದ್ರು ಗಣಪತಿ ಸೈಜ್ ಕಾಣಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ನನ್ನ ಬಗ್ಗೆ ಯಾರು ಮಾತಾಡಿದ್ರು ಗಣಪತಿ ಸೈಜ್ ಕಾಣಲ್ಲ, ಅವ್ರ ಬಾಟ್ಲಿ ಬೀಳಿಸ್ತಾರೆ. ಸೊ ಫುಲ್ಲು ಡೆಕೋರೇಷನ್ ಆಗ್ತಿದೆ ಆ ಕಡೆ ರೂಮಲ್ಲಿ. ಈ ಕಡೆ ರೂಮಲ್ಲಿ ಇವಳು ಡ್ಯಾನ್ಸ್ ಮಾಡ್ತಿದ್ದಾಳೆ, ನಾನು ಸ್ವಲ್ಪ ಹಾಲು ಕುಡಿತಾ ಇದ್ದೀನಿ. ನಡಿ ಆ ಕಡೆ ಹೋಗೋಣ ಬನ್ನಿ ಗಾಯ್ಸ್, ಆ ಕಡೆ ತೋರ್ಸೋಣ. ನಗಾಡ್ತಿರೋ ಅಕ್ಷತಾ ಅವರು ಇವಾಗ ಏನೇನು ಯಾವ ಥರ ಡೆಕೋರೇಷನ್ ಮಾಡ್ತಾರೆ ಅಂತ ಇವಾಗ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ. ಹೌದಾ? ನಾನು 2 ಮಾತ್ರ ಮುಗಿಸ್ತೀನಿ. ಜೈಗಿನ್ ನಮಸ್ಕಾರ. ಏನು ಹೇಳಿ ಗಂಟಾಗಿರೋ ಈ ಮಿಂಚಿನ ಸರಪಳಿನ ಸರಿ ಮಾಡೋ ಅಷ್ಟರಲ್ಲಿ ಸಾಕಾಗೋಯ್ತು. ಇದೇ ಗ್ಯಾಪಲ್ಲಿ ಮಧು ಅವರು ಮೇಲೆ ಹತ್ಬಿಟ್ಟು ಡೆಕೋರೇಟ್ ಮಾಡೋಕ್ಕೆ ಸಜ್ಜಾದರು. ಗಣಪತಿ ಕೂಡ ಫುಲ್ ಯಾವಾಗ ಡೆಕೋರೇಟ್ ಮಾಡಿ ಯಾವಾಗ ಕೂರಿಸ್ತಾರೋ ಅಂತ ಕಬಡಲ್ಲಿ ಕೂತು ಅವ್ರಿಗೂ ಸಾಕಾಗೋಯಿತು. ಅಂತೂ ಇಂತೂ ಏನೋ ರೆಡಿ ಮಾಡಿ ಆ ಕಡೆ ಈ ಕಡೆ ನೋಡ್ತಾ ಮಾತಾಡ್ತಾ ರೆಡಿ ಮಾಡ್ತಾ ಇದ್ವಿ. ನೋಡೋಣ, ಇನ್ನೊಂಚೂರು ಮಿಂಚು ಉಳಿದ್ಬಿಟ್ಟಿದೆ, ಅಲ್ಲಿ ಎಲ್ಲಿ ಸಿಕ್ಸೋದು ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಇದೇ ಗ್ಯಾಪಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಮ್ಮ ರೂಮಿಗೆ ಬಂದು ನೋಡಿದ್ರೆ ನಾನಂತೂ ಬಿದ್ದು ಹೊರಳಾಡ್ತಿದ್ದೀನಿ. ಏನು ಮೊಬೈಲ್ ಬಿಟ್ಟರೆ ಜಗತ್ತೇ ಬೇಡ. ಇವಳಿಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ರೆ ಅಕ್ಷತಾ ಅವರು ಕರೆಕ್ಟಾಗಿ ಹಿಂದಿ ಮಾತಾಡು ಅಂದರೆ ಎಕ್ಸ್ಪ್ಲೈನ್ ಎಂತ ಚಂದ ಮಾಡ್ತಾರೆ, ನೀವೇ ಕೇಳಿ. ಬೆಳಿಗ್ಗೆ 6 ಗಂಟೆಗೂ
ವಾವ್ ಮುಂದೆ ಅಷ್ಟೇ ಮುಗೀತಾ? ಕ್ಯಾಬಿ ನೈ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತೆ? ಅಬ್ಬಾ ಅಂತೂ ಇಂತೂ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಕ್ಕಳ ಬಂದಿದ್ದೀವಿ, ಫುಲ್ ಟಯರ್ಡ್. ಅಷ್ಟೇ. ಬೆಳಿಗ್ಗೆ ಎದ್ದು ರೆಡಿಯಾಗಿ ಬರೋ ಅಷ್ಟರಲ್ಲಿ ಹಬ್ಬ ನಮ್ಮ ಹುಡುಗಿಯರೆಲ್ಲ ಫುಲ್ ಕಲರ್ ಡ್ರೆಸ್ಸಲ್ಲಿ ಮಿಂಚಿಂಗು. ನಮ್ಮ ಗಣೇಶ ಕೂಡ ಬಂದಿದ್ದಾರೆ, ಮಸ್ತ್ ಕಾಣ್ತಿದಾರಲ್ಲ. ಅವರಿಗಂತೂ ಫುಲ್ ಖುಷಿಯಾಗಿರ್ಬೇಕು. ರಾತ್ರಿ ಎಲ್ಲ ಓವರ್ ಆ್ಯಕ್ಷನ್ ಮಾಡಿ ರೆಡಿ ಮಾಡಿದ್ದಾರೆ ಅಂತ ಫುಲ್ ಖುಷಿ. ನಮ್ಮ ಗಣೇಶ ಕೂಡ ಮಸ್ತ್. ದಿವ್ಯಾ ಅವ್ರು ಬಂದ್ಬಿಟ್ರಿ ಈಗ. ಅಪರೂಪದ ಮುಳ್ಳಂದಿ ಬಾಬಾ. ಫೈನಲಿ ನಾವು ಪಿ ಜಿ ಹೆಣ್ಮಕ್ಳೆಲ್ಲ ಸೇರಿಬಿಟ್ಟು ಪೂಜೆ ಮಾಡೋ ಟೈಮ್ ಬಂದೇ ಬಿಡ್ತು. ಬನ್ನಿ ಪೂಜೆ ಮಾಡ್ಬಿಡೋಣ ಗಣೇಶಂಗೆ. ನಾವು ಹೆಣ್ಮಕ್ಳೆಲ್ಲ ಸೇರಿ ಸಾಲಾಗಿ ನಿಂತಿರೋದು ನೋಡಿ ಗಣೇಶನಿಗೆ ಫುಲ್ ಟೆನ್ಷನು. ಮೊದಲೇ ಹೇಳ್ಬೇಕಾ ನಾವು, ಅದು ಕೊಡು ಇದು ಕೊಡು, ಪೂಜೆ ಮಾಡೋದು ಬಿಟ್ಟು ಅದು ಕೊಡು ದೇವ್ರೆ ಇದು ಕೊಡು ದೇವ್ರೆ ಗಣೇಶ ಅಂತ ಒಬ್ಬೊಬ್ಬರು ಮನಸ್ಸಲ್ಲಿ ಬೇಡ್ಕೊಂಡಿದ್ದು. ಅಬ್ಬಬ್ಬಾ ಮಾತಾಡಿ ಸಾಕು. ಸಾರಿ ಅಪ್ಪ ದೇವ್ರೆ, ನಿಂಗೆ ಒಳ್ಳೆ ಪೂಜೆ ಮಾಡೋಕ್ಕೆ ಒಳ್ಳೆ ಸಾಂಗ್ ಹಾಡ್ತೀವಿ. ಇವಾಗ ಫುಲ್ ಖುಷಿಯಾಗಿಬಿಡ್ಬೇಕು ನೀನು. ಗರ್ಲ್ಸ್ ಲೆಟ್ಸ್ ಸ್ಟಾರ್ಟ್. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆಗೂ ದಯ ಮಾಡಿ ಹರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆಗೂ ದಯ ಮಾಡಿ ಹರಸು ಎಂದು. ಶರಣು 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 ಸಿದ್ಧಿ ವಿನಾಯಕ, ಶರಣು ವಿದ್ಯೆ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರ್ತಿ, ಶರಣು ಪಾರ್ವತಿ ತನಯ ಮೂರ್, ಶರಣು ಮೂಷಿಕ ವಾಹನ, ಶರಣು ಮೂಷಿಕ ವಾಹನ. ಇವಾಗ ಎಲ್ಲರೂ ಸೇರಿ ಮಹಾಮಂಗಳಾರತಿನ ಮಾಡ್ತಿದ್ದೀವಿ. ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಮಹಾಮಂಗಳಾರತಿ ನಾವು ಮುಗಿಸ್ಕೊಂಡು ನಾವು ಎಲ್ಲರೂ ಆರತಿ ತೊಗೊಂಡ್ವಿ. ಅಜ್ಜಿ ಕೂಡ ಆರತಿ ಕೊಟ್ವಿ. ಹಾಗೆ ಇವಾಗ ಆಶಕ್ಕ ಬಂದುಬಿಟ್ಟು ಎಲ್ರಿಗೂ ಅಕ್ಷತೆ ಕಾಳನ್ನ ಕೊಡ್ತಿದ್ದಾರೆ. ಗಣೇಶನಿಗೆ ಅಕ್ಷತೆ ಕಾಳು ಹಾಕಿ ಎಲ್ಲರೂ ಮನಸ್ಸಲ್ಲಿ ಏನೇನಿದೆ ತಮ್ಮ ಬೇಡಿಕೆಗಳನ್ನು ಬೇಡ್ಕೊಳ್ಳಿ ಅಂತ ಫುಲ್ ಮುಂದಾಳತ್ವನ ವಹಿಸ್ಕೊಂಡು ಅಕ್ಷತೆ ಕಾಳು ಕೊಟ್ಟರು. ನಾವೆಲ್ಲ ಹಾಕಿ ಮನಸ್ಫೂರ್ತಿಯಿಂದ ಬೇಡ್ಕೊಂಡ್ವಿ. ಹ್ಯಾಪಿ ಗಣೇಶ ಚತುರ್ಥಿ. ಇವಾಗ ಫೈನಲಿ ಪೂಜೆ ಎಲ್ಲ ಮುಗೀತು. ಇವಾಗ ಶಿವನ್ ಟೆಂಪಲ್ಗೆ ಕೈ ಮುಗಿಯೋದಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಗಣೇಶ ಐತಿ. ಅಂತೂ ಇಂತೂ ನಾವೆಲ್ಲ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಕೊನೆಗೂ ದೇವಸ್ಥಾನಕ್ಕೆ ತಲುಪಿದ್ವಿ. ಆದರೆ ಅಲ್ಲಿ ಆಲ್ರೆಡಿ ಮಹಾಮಂಗಳಾರತಿ ಕೂಡ ಸ್ಟಾರ್ಟ್ ಆಗಿತ್ತು. ಕೊನೆ ಪಕ್ಷದಲ್ಲಿ ಕೈಕಾಲು ತೊಳ್ಕೊಂಡು ನಾವಂತೂ ಸಡನ್ನಾಗಿ ಲಾಸ್ಟೇ ಬಾಗ್ಲ ಹತ್ರ ನಿಂತ್ಕೊಂಡು ಕೊನೆಗೂ ಮಂಗಳಾರತಿನ ತಗೊಂಡ್ವಿ. ಮಹಾಮಂಗಳ ನಿರಾಜನಾರ್ಥೌ ಆತ ನಿತ್ಯಾರಾಧನೈಂಗರ್ಯಾರ್ಥೌ ನೈವೇದನಾರ್ಥೌ ಶ್ರೀ ಸ್ವಾಮಿ ನಮಃ. ವಿಘ್ನ ನಿವಾರಕನ್ನ ನೋಡೋಕೆ ಹೋಗಿದ್ದು ನಮಗೆ ಮೊದಲು ಆಗಿದ್ದು ಅವರಪ್ಪ ಶಿವಪ್ಪನ ದರ್ಶನ. ಅಲ್ಲೇ ನಿಂತ್ಕೊಬಿಟ್ಟು ಅಪ್ಪ ಶಿವಪ್ಪ ಕಾಯಪ್ಪ ನಮ್ಮಪ್ಪ ಅಂತ ಅಂದು ಕೈ ಮುಗಿದು ಹಿಂಗೆ ಪಕ್ಕಕ್ಕೆ ಬಂದರೆ ಅಬ್ಬಬ್ಬಾ ಅಲ್ಲಿ ಕೂತಿದ್ದ ನೋಡಿ ನಮ್ಮ ಮುದ್ದು ಗಣೇಶ. ನೋಡೋಕ್ಕೆ ಎಷ್ಟು ಚಂದ ಅಲ್ವಾ. ಅಲ್ಲೇ ದರ್ಶನ ಮಾಡಿಕೊಂಡು ಕೈ ಮುಗಿದು ನಾವು ಅಲ್ಲೇ ತೀರ್ಥ ಸೇವನೆ ಮಾಡಲಿಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡು ತೀರ್ಥ ತೊಗೊಂಡ್ವಿ. ಅಲ್ಲಿ ನೋಡಿದ್ರೆ ಬಾಗಿನ ಕೊಡ್ತಿದ್ರು. ಸೊ ನಾವು ಹಾಗೆ ಹೀಗೆ ಮಾತಾಡಿಕೊಂಡು ನಾವು ಮುಂದೆ ಮದುವೆ ಆದಮೇಲೆ ಬಾಗಿನ ತೊಗೊಳೋಣ ಅಂತ ಸ್ಟ್ರೈಟಾಗಿ ಬಂದು ಪ್ರಸಾದದ ಕಡೆ ಬಂದು ನಿಂತ್ಕೊಂಡ್ವಿ. ನೋಡಿದ್ರೆ ಕಡಲೆಕಾಳು ಪ್ರಸಾದ ಕೊಡ್ತಿದ್ರು. ಸೊ ನಾವು ತೊಗೊಂಡು ಅಲ್ಲೇ ಕೂತ್ಕೊಳ್ಳೋಣ ಅಂತ ಸ್ವಲ್ಪ ಹೊತ್ತು ಅಲ್ಲೇ ದೇವಸ್ಥಾನದಲ್ಲಿ ಕೂತ್ಕೊಂಡು ದೇವರಿಗೆ ಮನಸಾರೆ ಕೈ ಮುಗಿದು ಅಲ್ಲಿ ಬಂದು ಕೂತ್ಕೊಂಡ್ವಿ. ಆಯಿತು, ಪ್ರಸಾದ ಇಸ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ, ಪಿ ಜಿಗೆ. ನಮ್ಮ ದಿವ್ಯ ಅಂತೂ ಫುಲ್ಲು ಏನು ಕೇಳ್ಕೊಂಡಿದ್ದೀವಿ, ಒಳ್ಳೆ ವಿದ್ಯೆ ಬುದ್ಧಿ ಕೊಡಪ್ಪ. ವಿದ್ಯೆ ಎಲ್ಲ ಕಲ್ತಿರೋದು ಮುಗಿದ್ರು ಇನ್ನೂ ವಿದ್ಯೆ ಕೊಡಪ್ಪ. ಅದೊಂದು ಬುದ್ಧಿ ನಾವು ಸಾಯೋವರೆಗೂ ನಮಗೆ ಬೇಕು. ಅದಕ್ಕೆ ವಿದ್ಯಾ ಬುದ್ಧಿ ಗಣೇಶ ಅಂತ ತುಂಬ ಇಂಪಾರ್ಟೆಂಟ್ ನಮಗೆ ಅದು ವಿದ್ಯೆ ಬುದ್ಧಿ. ಹಸ್ಕೊಂಡಿರೋ ನಮಗೆ ಕಂಡಿದ್ದು ಟೀ ಶಾಪು.
ಕೊಟ್ಟಿದ್ದು ಪ್ರಸಾದ ಆಗಿದ್ರು ಯಾವ ಕಿಡ್ನಿಗೆ ಸಾಲ್ದಾಗಬೇಕು, ಅದಕ್ಕೆ ಬಂದು ಟೀ ಕುಡಿತಾ ನಿಂತ್ಕೊಂಡಿದ್ವಿ. ಆದರೆ ಆ ಮಗು ಗುರುಗುಟ್ಕೊಂಡು ನನ್ನೇ ನೋಡೋದು. ನಾನೇನು ಆ ಥರ ಮಾಡ್ತಿದ್ನ, ಯಾವ ಥರ ಮಾಡ್ತಿದ್ದೆ, ಏನು ನಾನು ನೋಡೋಕೆ ಹಾಗೆ ದುರ್ಗುಟ್ಕೊಂಡು ನೋಡೋ ಥರ ಇದ್ದೀನ ಅಂತ ನನಗೆ ಫುಲ್ ನಗು ಬಂದುಬಿಡ್ತು. ಟೀ ಬ್ರೇಕ್ ಮುಗಿಸ್ಕೊಂಡು ಬಂದಿದ್ದು ನಾವು ಡೈರೆಕ್ಟಾಗಿ ಪಿ ಜಿಗೆ ಬಂದು ನೋಡಿದ್ರೆ ಅಲ್ಲೂ ಪೂಜೆ, ಅಲ್ಲೂ ಮಂಗಳಾರತಿ ನಡೀತಿತ್ತು. ಹಾಗೆ ಹೋಗೋಕ್ಕಾಗುತ್ತಾ? ಅದಕ್ಕೆ ನಿಂತ್ಬಿಟ್ಟು ಅಲ್ಲೂ ಕೂಡ ಮಂಗಳಾರತಿನ ತಗೊಂಡು ಹೋದ್ವಿ. ಬೆಳಗ್ಗೆಯಿಂದ ಒಂದಲ್ಲ ಎರಡಲ್ಲ ಮೂರು ಸರಿ ಮಂಗಳಾರತಿ ಸಿಕ್ಕಿದ್ದು ನಮ್ಮ ಭಾಗ್ಯ ಅಂತಲೇ ಹೇಳ್ಬೋದು. ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬಂದು ಈಗ ತಿಂಡಿ ತಿಂತಾಯಿದ್ವಿ. ಟೈಮು ಆಲ್ರೆಡಿ 10:30 ಆಗಿದೆ. 10:30 ಇವತ್ತು ನಮ್ಮ ಪಿ ಜಿಯಲ್ಲಿ ಸ್ಪೆಷಲ್ ಗಣೇಶ ಸ್ಪೆಷಲ್. ಆ್ಯಕ್ಚುಲಿ ರಾತ್ರಿ ಗೌರಿ ಸ್ಪೆಷಲ್ಲು ಪಲಾವು ಮತ್ತು ಕೇಸರಿಬಾತ್ ಮಾಡಿದರು. ಇವತ್ತು ಬೆಳಗ್ಗೆ ಅವಲಕ್ಕಿ ಚಿತ್ರಾನ್ನ ಮಾಡಿದ್ದಾರೆ. ಆಲ್ರೆಡಿ ಅಕ್ಷತಾ ಅವ್ರು ತಿಂದುಬಿಟ್ಟಿದ್ದಾರೆ, ನಾ ಈಗ ತಿಂತಿದ್ದೆ. ನನ್ನ ಕೈ ಮೇಲೆ ಒಂದು ದೊಡ್ಡ ಹೂನ ಬಿಟ್ಟಿದೆ. ನಂದು ನಿಮ್ಮದು ಅಷ್ಟೇ. ನಂದು ದೊಡ್ಡ ಫ್ಲವರ್ ಬೊಕ್ಕೆ ಥರನೇ ಇತ್ತು, ದೊಡ್ಡದು ನಂದು. ನೀನು ಎಲ್ಲ ಉದ್ರೋಯ್ತಾ? ಇಲ್ಲ, ಈ ಕಡೆ ತಿರ್ಕೊಂಡ್ಬಿಟ್ಟಿದೆ ಹೂನ. ಕಂಕಣ ಯಾಕೆ ಕಟ್ತಾರೆ? ಕಂಕಣ ಯಾಕೆ ಕಟ್ತಾರೆ ಅಂತ ನಂಗೆ ಕಂಕಣ ಭಾಗ್ಯ ಬೇಗ ಕೂಡ ಬರಲಿ ಅಂತ. ನಂಗೆ ಗೊತ್ತಿಲ್ಲ, ಸುಮ್ಮನೆ ಅಂದೆ. ನನಗೂ ಗೊತ್ತಿಲ್ಲ ಅದೇನಂತ. ಆದರೆ ಅದು ಕೈ ಮೇಲೆ ಇದ್ರೆ ಏನೋ ಒಂಥರ ಚಂದ. ಪೂಜೆ ಕಳೆ ಮುಖದ್ಮೇಲೆ ಎದ್ದು ಹುಡುಕ್ತಾ ಇದ್ವಿ. ಹಾಗೆ ಒಟ್ಟು ಪೂಜೆ ಮಾಡೋಕ್ಕೂ ಮುಂಚೆ ಕಂಕಣ ಕಟ್ಟಿಸ್ಕೋಬೇಕು. ಗೊತ್ತಿಲ್ಲ ಏನಕ್ಕೆ ಅಂತ ತಿಳ್ಕೊಂಡು ಹೇಳ್ತೀನಿ. ತಿಳ್ಕೊಳ್ಳೋದು ಸಾಕಷ್ಟು ವಿಷಯಗಳಿದೆ, ಆದರೆ 1% ಏನಂತ ಗೊತ್ತಿಲ್ಲ. ಆದರೆ ಮಾಡ್ತೀವಿ, ಪಾಲಿಸ್ತೀವಿ ಅಷ್ಟೇ. ಮತ್ತೆ ಭೇಟಿಯಾಗೋಣ. ಇವತ್ತೇ ವಿಸರ್ಜನೆ ಮಾಡೋಣ ಅಂತ ಶ್ರೀ ಸಿದ್ಧಿವಿನಾಯಕನಿಗೆ ನಾವು ಭಜನೆ ಮತ್ತು ಪ್ರಾರ್ಥನಾ ಗೀತೆ ಮೂಲಕ ಅವನಿಗೆ ಸೇವೆನ ಸಲ್ಲಿಸ್ತಾ ಇದ್ದೀವಿ. 1 2 3 ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಓಂ ಹಂತ ಶೋಕಹಂತ, ಓಂ ಹಂತ ಶೋಕಹಂತ ಪಾಲಿಸೋ ಶುಭದಾಯಕ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಹೇ ಶಿವನಂದನ ಭವಾನಿ ನಂದನ ಹೇ ರಂಭಾ ವಿನಾಯಕ. ಓಂ ಗಣೇಶ ಶ್ರೀ ಗಣೇಶ ಜಯ 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 ಗಣನಾಯಕ. ಹೇ ಶಿವನಂದನ ಭವಾನಿ ನಂದನ ಹೇ ರಂಭಾ ವಿನಾಯಕ. ಓಂ ಗಣೇಶ ಶ್ರೀ ಗಣೇಶ ಜಯ 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 ಗಣನಾಯಕ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಗಣೇಶನ್ ಕಳಿಸುವಾಗ ಬುತ್ತಿ ಕಟ್ಟಿ ಕಳಿಸ್ಬೇಕು. ಹಾಗಾಗಿ ಮಧು ಅವರು ಬುತ್ತಿ ಕಟ್ತಿದ್ದಾರೆ. ಮೊಸರನ್ನ ಬುತ್ತಿ. ಯಾರು ಹಿಡ್ಕೊಂತೀರಿ? ಭಾಳ ಗಟ್ಟಿಗೆ ಹಿಡ್ಕೋಬೇಕು. ಮಹಾಲಕ್ಷ್ಮಿನೇ ಹಿಡ್ಕೊಂತಾಳೆ. ಲಕ್ಷ್ಮಿ ಒಟ್ಟ ಕೆಳಗೆ ಬೀಳ್ಬಾರ್ದು ಬುತ್ತಿ. ಹೆಂಗೆ ಬೀಳುತ್ತೆ ಮಾತ್ರ ಹೇಳ್ತೀನಿ ಕೇಳಷ್ಟೇ. ಬೇಗ ನಿನ್ನೆ ರಾತ್ರಿಯಿಂದ ಬೆಳಗ್ಗೆಯಿಂದ ಇವತ್ತಿನ ಸಂಜೆವರೆಗೂ ಖುಷಿಯಾಗಿ ಹಾಡ್ಕೊತಾ ನಗಾಡ್ಕೊತ ಪೂಜೆ ಮಾಡ್ಕೊತ ಇದ್ದಿದ್ದು ನಾವು ಇವಾಗ ಅವ್ರನ್ನ ಕಳಿಸ್ಕೊಡೋ ಟೈಮ್ ಬಂತು. ಸೊ ತುಂಬ ಬೇಜಾರಿಂದ ಖುಷಿಯಾಗಿ ಕಳಿಸ್ಕೋಬೇಕು. ಆದರೂ ಏನೋ ನಮ್ಮನ್ನು ಬಿಟ್ಟು ತುಂಬ ದೂರ ಹೋಗ್ತಿದ್ದಾರೆ ಅನ್ನೋ ಒಂದು ಫೀಲಲ್ಲಿ ಕಳಿಸ್ಕೊಡ್ತಾ ಇದ್ದೀವಿ. ಅವನಿಗೆ ಬುತ್ತಿ ಎಲ್ಲ ಕಟ್ಟಿಬಿಟ್ಟು ಕೊನೆಗೂ ಕಳಿಸ್ಕೊಡ್ತಿದ್ದೀವಿ. ಫೈನಲಿ ನಾವು ಕೂಡ ಗಣೇಶನ ವಿಸರ್ಜನೆ ಮಾಡೋಕ್ಕೆ ಬಂದ್ವಿ. ಅಲ್ಲಿ ಎಲ್ಲರೂ ಅವ್ರವ್ರ ಗಣೇಶನ ಪೂಜೆ ಮಾಡಿ ಅಲ್ಲಿ ಬಿಡ್ತಾಯಿದ್ರು. ಸೊ ಇದು ನಮ್ಮ ಫಸ್ಟ್ ಟೈಮ್ ಗರ್ಲ್ಸ್ ಜೊತೆ ಗಣೇಶನ ಇಟ್ಟು ಪೂಜೆ ಮಾಡಿ ವಿಸರ್ಜನೆ ಮಾಡೋಕ್ಕೆ ಬಂದಿರೋದು. ಯಾರ್ಯಾರು ಯಾವ ಥರ ಮಾಡ್ತಿದ್ದಾರೆ ಅಂತ ನೋಡಿ ನಾವು ಕೂಡ ನಮ್ಮ ಪುಟ್ಟ ಗಣೇಶನಿಗೆ ಕೊನೆಯ ಪೂಜೆನ ಸಲ್ಲಿಸಿದ್ವಿ. ಹಾಗೆ ಆರತಿ ಕೂಡ ಮಾಡಿದ್ವಿ.
ಒಟ್ನ ಸಖತ್ ಎಂಜಾಯ್ ಆಯಿತು, ಸಖತ್ ಮಜಾ ಆಯಿತು, ತೃಪ್ತಿ ಬರೇ ಪ್ರಸಾದ ತಿಂದು ಸಾಕಾಯಿತು. ಅಷ್ಟೊಂದು ಗಣೇಶ ಅವಳು 21 ಗಣೇಶ ನೋಡ್ಬೇಕಂತಿದ್ಲಲ್ಲ, ನಾವೇ ನೋಡಾಯ್ತು. 21 ಅಲ್ಲ 50 ನೋಡಾಯ್ತು ನಾವು. ಹೌದೌದು. ನಿನಗೇನು ಅನ್ನಿಸ್ತು ಸ್ಪೆಷಲಿ? ನನಗೆ ಸ್ಪೆಷಲಿ ನಾವು ಊರಿಂದ ಬಂದು ಬೆಂಗಳೂರಲ್ಲಿ ಬಂದು ನಮ್ಮ ರೂಮಲ್ಲಿ ಗಣಪನ ಇಟ್ಟಿದ್ದೀವಿ. ಅದು ನಮ್ಗೆ ಎಕೋ ಫ್ರೆಂಡ್ಲಿ ಗಣಪನ MLA ಅವ್ರು ಕೊಟ್ಟಿದ್ರು. ಅದನ್ನ ತಗೊಂಡು ನಮ್ಮ ರೂಮಲ್ಲಿ ಎಲ್ಲರೂ ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಕ್ಷತಾ, ಈಗ ನಮ್ಮ PGಲಿ ಸ್ಪೆಷಲ್ ಏನು ಅಕ್ಷತಾ? ಕಾಯಿ ಹೋಳ್ಗೆ, ಶೇಂಗಾ ಹೋಳ್ಗೆ, ಇದು ಪುಳಿಯೋಗರೆ. ಜೊತೆಗೆ ನಾನು ತಿನ್ಬೇಕೀಗ. ನಾನು ತಿಂದಿಲ್ಲ, ಇವತ್ತು ಬನ್ನಿ. ನಿಮಗೆಲ್ಲ ಖಾಲಿ ಓಕೆ, ಬಾಯ್. ಓಕೆ ಗೈಸ್, ಎಲ್ರಿಗೂ ಬಾಯ್ ಬಾಯ್ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಿದ್ದೀವಿ. ಬಾಯ್ ಬಾಯ್.